ಹೊಸಳ್ಳಿ ಗ್ರಾಮದಲ್ಲಿ, ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮದಲ್ಲಿ ಏನು ಕಳೆದ ಕರೆಕ್ಟಾಗಿ ಇವತ್ತು 5 ವರ್ಷದ ಹಿಂದೆ 21/8/21 ದೇವಸ್ಥಾನಕ್ಕೆ ನಮ್ಮೂರಿನ ಎಲ್ಲ ಗ್ರಾಮಸ್ಥರು, ಪ್ರಮುಖರು ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಅವರೆಲ್ಲರ ಸಮ್ಮುಖದಲ್ಲಿ ಶಂಕುಸ್ಥಾಪನೆ ಮಾಡಿ ಈ 4 ದೇವಸ್ಥಾನಗಳು, 3 ದೇವಸ್ಥಾನಗಳು, ವಿದ್ಯಾಗಣಪತಿ ದೇವಸ್ಥಾನ, ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಬೈರಲಿಂಗೇಶ್ವರ ದೇವಸ್ಥಾನ, ಅದರ ಜೊತೆಗೆ ನಮ್ಮ ಒಂದು ನವಗ್ರಹ ದೇವಸ್ಥಾನ, ಈ 4 ದೇವಸ್ಥಾನಗಳ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಇವತ್ತಿಗೆ ಪೂರ್ಣಗೊಂಡಿದ್ದು, ಈಗ ಕಾಮಗಾರಿ ಫೈನಲ್ ಟಚ್ಚು ಬರದಿಂದ ಸಾಗಿದೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈ ಬರೋ 28, 29, 30 ಅಂದರೆ ಈ ತಿಂಗಳು, ಈಗ ನಾವು ಆಗಸ್ಟ್ ತಿಂಗಳಲ್ಲಿದ್ದೀವಿ, 28ನೇ ತಾರೀಕು ಶುಕ್ರವಾರ ನಮ್ಮ ವಿದ್ಯಾಗಣಪತಿ ಮತ್ತು ನವಗ್ರಹ ಪೂಜೆ, ಹಾಗೆ ಅರಳಿಕಟ್ಟೆ ಪುನರುಜ್ಜೀರ್ಣ ಮಾಡಿರ್ತಕ್ಕಂಥ ಅರಳಿಕಟ್ಟೆ ಉದ್ಘಾಟನೆ ಆಗುತ್ತೆ. ಹಾಗೆಯೇ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ 29ನೇ ತಾರೀಕು ಶನಿವಾರ ದಿವಸ ನಡೆಯುತ್ತೆ. ಹಾಗೆಯೇ ಬೈರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ 30ನೇ ತಾರೀಕು ಭಾನುವಾರ ದಿವಸ ನೆರವೇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಸ್ಫಟಿಕಪುರಿ ನಂಜಾವಧೂತ ಶ್ರೀಗಳ ಮಾರ್ಗದರ್ಶನದಲ್ಲಿ ಎಲ್ಲ ಕೂಡ ನಡೆಯುತ್ತೆ. ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ. ವಿಶೇಷವಾಗಿ ಇದಕ್ಕೇನು ಒಂದು 500ಕ್ಕೂ ಹೆಚ್ಚು ಜನ ದಾನಿಗಳು ನಮ್ಮ ಗ್ರಾಮದ ಯುವಕರಾದಿಯಾಗಿ, ನಮ್ಮ ಗ್ರಾಮದ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕಿರಿಯರಂದೇ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ಕೊಟ್ಟು ಸುಮಾರು ಅಂದಾಜು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಇದು ನಮ್ಮ ಹೊಸಳ್ಳಿ ಅಂತ ಒಂದು ಚಿಕ್ಕ ಊರಿಗೆ ಒಂದು ದೊಡ್ಡ ಕೊಡುಗೆ. ಈ ಒಂದು ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾಗಿ ನಮ್ಮ ತಿಮ್ಮರಾಯಪ್ಪನವರು ಏನು ಒಂದು ಜವಾಬ್ದಾರಿ ತಗೊಂಡಿದ್ರು, ಅವರು ಒಂದು ದೊಡ್ಡ ಮಟ್ಟಕ್ಕೆ ಎಲ್ಲ ಯುವಕರನ್ನ ಒಂದುಗೂಡಿಸ್ಕೊಂಡು ಇಡೀ ಗ್ರಾಮಸ್ಥರು ಬಹಳ ನಿರೀಕ್ಷೆಯಿಂದ ಕಳೆದ 5 ವರ್ಷದಿಂದ ಈ ಒಂದು ದಿನಕ್ಕಾಗಿ ಹಿರಿಯರೆಲ್ಲ ಕಾಯ್ತಾ ಇದ್ರು. ನಮಗೆಲ್ಲ ಹಲವಾರು ಸಾರಿ ಬೈಯುವಂಥದ್ದು ಆಗಿದೆ, ಇರೋ ದೇವಸ್ಥಾನ ಕಿತ್ತಾಕಿದ್ರಿ, ಆದರೆ ಅದು ಕೆಲಸ ಮುಗಿಸ್ಲಿಲ್ಲ ಅಂಥೇಳಿ. ಆದರೆ ನಮಗೊಂದು ಕನಸಿತ್ತು, ಈ ದೇವಸ್ಥಾನ ನಮ್ಮ ತಾಲ್ಲೂಕಲ್ಲಿ ಒಂದು ವಿಶೇಷವಾಗಿ, ಇಡೀ ಶಿರಾ ತಾಲ್ಲೂಕಲ್ಲಿ ಒಂದು ವಿಶೇಷವಾಗಿ ನಿರ್ಮಾಣ ಮಾಡಬೇಕು ಅಂಥೇಳಿ. ಆದರೆ ನಮ್ಮೂರಿನ ಯುವಕರು ಕೂಡ ಭಾಳ ಉತ್ಸಾಹ. ನಾವೆಲ್ಲ ಶಿಖರ ನಾವು ಇಟ್ಕೆಯಲ್ಲಿ ಬಣ್ಣ ಹೊಡೆದು ಮಾಡೋಣ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಇಲ್ಲ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ, ಕಲ್ಲಿನಲ್ಲೇ ಮಾಡಬೇಕು ಅಂತೇಳಿ ಮಾಡಿದ್ರು. ಇವತ್ತು ಎಲ್ಲ ಒಂದು ಕಡೆ ಅವ್ರು ಹೇಳಿದ್ದು ಸರಿ ಅನಿಸುತ್ತೆ. ಯಾಕೆಂದರೆ ಇನ್ನು ಶಾಶ್ವತವಾಗಿ ಅದಕ್ಕೆ ಯಾವುದೇ ಸುಣ್ಣ ಬಣ್ಣ ಹೊಡಿಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಇದಕ್ಕೆ ಭಾಳ ಉದಾರವಾಗಿ ದಾನ ಮಾಡಿರ್ತಕ್ಕಂಥ ಹಲವಾರು ಜನ ಇದ್ದಾರೆ. ಈಗ ನಿವೇಶನ ದಾನಿಗಳು, ನಮ್ಮ ತಿಮ್ಮರಾಯಪ್ಪನವರು, ನಮ್ಮ ತಿಮ್ಮದಾಸಜ್ಜನವರು ದಿವಂಗತ, ಅವರ ಹೆಸರಲ್ಲಿ ನಿವೇಶನ ಕೊಂಡ್ಕೊಂಡು ದಾನ ಮಾಡಿರೋದು, ಸ್ವಂತ ನಿವೇಶನ ಅಲ್ಲ. ಹಾಗೆ ನಾನು ಕೂಡ ನಮ್ಮ ತಾಯಿ ಹೆಸರಲ್ಲಿ ನಿವೇಶನವನ್ನು ಕೊಂಡುಕೊಂಡು ಇದಕ್ಕೆ ದೇವಸ್ಥಾನಕ್ಕೆ ಕೊಡುವಂಥದ್ದಾಗಿದೆ. ಹಾಗೆ ನಮ್ಮ ಹನುಮಂತರಾಯಪ್ಪನವರು ಕೆಂಗ್ರಣ್ಣವರು, ಅವರು ಕೂಡ ಒಬ್ಬ ಖಜಾಂಚಿ ಇದ್ದಾರೆ, ಟ್ರಸ್ಟಿ ಇದ್ದಾರೆ, ಅವರಲ್ಲಿ ಇಲ್ಲಿಲ್ಲ ಇವತ್ತು. ಅವರು ಕೂಡ ಒಂದು ನಿವೇಶನವನ್ನು ಇವತ್ತು ಈ ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ. ಅದರ ಜೊತೆಗೆ ಬಹಳ ಉದಾರವಾಗಿ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಎಲ್ಲ ಕಡೆಯಿಂದ ಹಣ ಸಂಗ್ರಹ ಆಗಿದೆ. ಈ ಉದಾಹರಣೆಗೆ ನಮ್ಮ KEB ಕಾಂತರಾಜು ಏನು ಬೆಂಗಳೂರಿನಲ್ಲಿ ಹಲವಾರು ವರ್ಷಗಳಿಂದ ಅಲ್ಲಿ ನೆಲೆಸಿದ್ದಾರೆ, ಸುಮಾರು 13 ಲಕ್ಷಕ್ಕೂ ಹೆಚ್ಚು ಹಣವನ್ನು ಸಂಗ್ರಹ ಮಾಡಿ ಕೊಡುವಂಥದ್ದಾಗಿದೆ. ಅದರ ಜೊತೆಗೆ ಇದು ಇಂಥದ್ದು ಅಂತ ಹೇಳಕ್ಕೆ ಬರಲ್ಲ,
ಹಲವಾರು ಜನ 4 ಲಕ್ಷ 5 ಲಕ್ಷ 3 ಲಕ್ಷ 2 ಲಕ್ಷ 1 ಲಕ್ಷ 4 ಸಾರಿ ಕೊಟ್ಟಿದ್ದಾರೆ. ಈಗ ನಾನು ಅದಕ್ಕೇ ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೀವಿ. 500 ಜನ ಯಾರ್ಯಾರಿದ್ದಾರೆ, ನಮ್ಮೂರಿನವ್ರ ದಾನಿಗಳಿದ್ದಾರೆ, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರ ಹೆಸರುಗಳನ್ನು ಈಗ ಇನ್ವಿಟೇಷನಲ್ಲಿ ಹಾಕಿ ಅವರೆಲ್ಲರೂ ಕೂಡ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬರಬೇಕು. ಅವರು ಕುಟುಂಬ ಸಮೇತ ಬರಬೇಕು. ಈ ತಾಲೂಕಿನ ಅಧಿಕಾರಿಗಳಿಗೂ ಆಹ್ವಾನ ಇದೆ, ಈ ತಾಲೂಕಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳ ಮುಖಂಡರಿಗೆ ಆಹ್ವಾನ ಇದೆ. ಈಗಾಗಲೇ ನಾನು ಹೇಳಿರೋ ಪ್ರಕಾರ 28ನೇ ತಾರೀಕು ಸಿದ್ಧಗಂಗಾ ಸ್ವಾಮೀಜಿಗಳು ಬಂದು ಏನು ನಮ್ಮ ವಿಘ್ನೇಶ್ವರನ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಇದೆ ಅದನ್ನು ನೆರವೇರಿಸಲಿದ್ದಾರೆ. ಹಾಗೆ 29ನೇ ತಾರೀಕು ಆಂಜನೇಯ ಸ್ವಾಮಿ ದೇವಸ್ಥಾನ, ಅದಕ್ಕೆ ನಮ್ಮ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಪರವಾಗಿ, ಅವರು ಅಮೇರಿಕಾದಲ್ಲಿರೋದ್ರಿಂದ ಅವ್ರ ಪರವಾಗಿ ಸೌಮ್ಯಾನಂದನಾಥ ಸ್ವಾಮೀಜಿಗಳು ಬಂದು ದೇವಸ್ಥಾನದ ಉದ್ಘಾಟನೆ ಮಾಡ್ತಾರೆ. ಹಾಗೆ ನಮ್ಮ ಬೈರಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆಗೆ ನಮ್ಮ ನಂಜಾವಧೂತರ ಸಮ್ಮುಖದಲ್ಲಿ, ಅಂದರೆ ಎಲ್ಲ ಕಾರ್ಯಕ್ರಮ ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ. ಅವತ್ತು ವಿಶೇಷವಾಗಿ ಭಾನುವಾರ ದಿವಸ, ಕೊನೆಯ ದಿವಸ ಎಲ್ಲ ದೇವಸ್ಥಾನಗಳ ಕಲಶ ಪ್ರತಿಷ್ಠಾಪನೆ ಆಗುತ್ತೆ. ಈಗಾಗಲೇ ನಮ್ಮ CB ದೇವಸ್ಥಾನದ ಅರ್ಚಕರು ಏನಿದ್ದಾರೆ ಅವರು ಈ ಎಲ್ಲ ದೇವಸ್ಥಾನದ ಪೌರೋಹಿತ್ಯವನ್ನು ವಹಿಸ್ತಾರೆ. ಹಾಗೆ ನಮ್ಮ ಪ್ರಭು ಸ್ವಾಮಿಗಳು ಬಂದು ಅವರು ಕೂಡ ಬೈರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ನಮ್ಮ ಉದ್ದೇಶ ಒಂದೇ, ನಮಗೆ ದೇವರಲ್ಲಿ ಭಕ್ತಿ ಇದೆ, ಮನೆ ಪೂಜೆ ಮಾಡ್ಕೋತೀವಿ. ಆದರೆ ಈ ರೀತಿ ಕೆಲಸ ಮಾಡಿರೋ ಒಂದೇ ಉದ್ದೇಶ ಅಂದರೆ, ಇವತ್ತು ನಮ್ಮ ಇಡೀ ಗ್ರಾಮಸ್ಥರು ಇವತ್ತು ಹೇಗೆ ಒಂದಾಗಿದ್ದಾರೆ ಅದೇ ರೀತಿ ದೇವರ ಕೆಲಸ, ಊರಿನ ಕೆಲಸ ಅಂದರೆ ಎಲ್ಲ ಒಟ್ಟಾಗಿ ಒಂದಾಗಿ ಮುಂದೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ದೇವಸ್ಥಾನ ನಿರ್ಮಾಣ ಆಗಿದೆ. ಇದು ಊರಿನ ಮಧ್ಯದಲ್ಲಿ, ಹೃದಯ ಭಾಗದಲ್ಲಿ ಇರೋದ್ರಿಂದ, ಹಾಗೇನೆ ಬಹಳ ಕಾಲದಿಂದ ನಾಗರ ಪ್ರತಿಷ್ಠಾಪನೆ ಏನು ಬಾಕಿ ಇತ್ತು, ನಮ್ಮ ತಂದೆಯವರಿದ್ದ ಕೂಡ ಅದನ್ನು ಮಾಡಬೇಕು ಅಂತೇಳಿ ಮಾಡಿದ್ರು. ಹಾಗಾಗಿ ಅದು ಕೂಡ ನಾಗರ ಪ್ರತಿಷ್ಠಾಪನೆ ಕೆಲಸ ಹೊಸದಾಗಿ ನಮ್ಮ ಲಕ್ಷ್ಮಣ್ ಕೂಡ ಒಂದು ನಾಗರ ಇದು ಮಾಡ್ತಿದ್ದಾರೆ. ನಮ್ಮ ತಂದೆ ಅಂದ್ಕೊಂಡಿದ್ರು ಮಾಡಬೇಕು ಅಂತೇಳಿ, ಅಲ್ಲೂ ಕೂಡ ನಮ್ಮ ತಂದೆಯವರು, ನಮ್ಮ ಕುಟುಂಬದ ಪರವಾಗಿ ಒಂದು ನಾಗರ ದೇವಸ್ಥಾನ. ಮತ್ತೆ ಈಗಾಗಲೇ ನಮ್ಮ ಕಮ್ಮಾರ ಲಕ್ಷ್ಮಣ ಅವರು ಕುಟುಂಬದವರು ಒಂದು ಮಾಡಿದ್ರು. ಬೇರೆ ಬೇರೆ ಎಲ್ಲರೂ ಕೂಡ ಅಲ್ಲಿ ಪೂಜೆ ಮಾಡುವಂಥದ್ದು. ನಮ್ಮದೇನಂದ್ರೆ ಇಲ್ಲಿ ಇದು ಜಾತ್ಯತೀತವಾಗಿ, ಹಾಗಂತ ನಮ್ಮ SC ST ಸಮುದಾಯದವರು ಇಲ್ಲಿ ಬರಬಾರದು ಅಂತ ನಮ್ದೇನಿಲ್ಲ, ಅವರೆಲ್ಲರೂ ಕೂಡ ಬರಬೇಕು. ಇದು ಊರಿನ ದೇವಸ್ಥಾನ. ಆದ್ರೂ ಕೂಡ ಒಂದು 6 ದೇವಸ್ಥಾನಗಳು ಇಲ್ಲಿ ಇರುವಂಥದ್ದು. ನಿಜಕ್ಕೂ ಮುಂದಿನ ದಿನಗಳಲ್ಲಿ ಇದೊಂದು ಪುಣ್ಯಕ್ಷೇತ್ರ ಆಗಲಿ, ತಾಲೂಕಿನ ಬೇರೆ ಬೇರೆ ಭಾಗದಿಂದ ಎಲ್ಲ ಜನ ಬಂದು ಒಂದು ಶ್ರಾವಣ ಮಾಸದಲ್ಲಿ ಉದ್ಘಾಟನೆ ಮಾಡ್ತಿರೋದ್ರಿಂದ ನಾವು ಮುಂದಿನ ದಿನದಲ್ಲಿ ಪ್ರತಿ ಶ್ರಾವಣ ಯಾವುದಾದ್ರೂ ಒಂದು ದಿವಸ ನಿಗದಿ ಮಾಡಿ ಎಲ್ಲ ಗ್ರಾಮದ, ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರು ಮತ್ತು ಬೇರೆ ಬೇರೆ ಊರಿನ ಜನ